ಹಾಯ್ ನಮಸ್ಕಾರ. ನಾವು ಸಡನ್ಲಿ ಸಂಜೆ 6 ಗಂಟೆ ಮೇಲೆ ಬೀಚಿಗೆ ಹೋಗೋ ಪ್ಲಾನ್ ಮಾಡೋದು. ನಂಗೆ ಪಕ್ಕ ಗೊತ್ತಿದ್ದು ಸನ್ಸೆಟ್ ಕಾಮ್ ಸಿಕ್ಕುದಿಲ್ಲ ಅಂದೇಳಿ, ಎಂತಕಂದ್ರೆ ಈಗ ಬೇಗ ಕತ್ಲೆ ಆಯ್ತು. ಇದು ನಾವು ಕೋಡಿ ಸಿವಾಕಿ ಹೋಯ್ತು. ಅಲ್ಲೇ ಆಚೆ ಈಚೆ ಒಂಚು ತಿರ್ಗಾಡ್ಕೊಂಡು ಎಂತಾರು ತಿಂಬ ಅಂತ ಹೇಳಿ ಬಲ ಬದಿಗಿರೋ ಕರಾವಳಿ ಟೀ ಹೌಸಿಗೆ ಹೋಯ್ತು. ಅಲ್ಲಿ ಎಂಟ್ರ್ ಆಗ್ತಂತಾನೆ ಘಮ ಘಮ ಅಂತಿದ್ದು ಬಾಯಲ್ಲಿ ನೀರು ಬಪ್ಪು ಶುರು ಆಯ್ತು. ಒಳ್ಳೆ ಬಜ್ಜಿ ಬೋಂಡ ಎಲ್ಲ ಮಾಡ್ತಾ ಇದ್ದೀರು. ಫಸ್ಟ್ ನಾವು ಬಾಳಿಕಾಯಿ ಬಜ್ಜಿ ತಕಂತ ಒಳ್ಳೇದಿತ್ತು, ಕ್ರಿಸ್ಪಿ ಇದಿತ್ತು. ನೆಕ್ಸ್ಟ್ ನಾವು ವಡಪಾವ್ ತಕಂತ ವಡಪಾವ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅನಿಸ್ತು. ಇವ್ರು ಮೊದಲು ಮುಂಬೈಯಲ್ಲಿ ಇದ್ದೀರಂತ ಅಲ್ಲಿಂದ ಎಕ್ಸ್ಪೀರಿಯನ್ಸ್ ಇರೋದ್ರಿಂದನೇ ಒಳ್ಳೆ ಮಾಡಿರ್ ಮಾತ್ರ. ಟೀ ತಗೊಂಡ್ರೆ ಅದೇ ನಾನು ಸ್ವಲ್ಪ ಟೇಸ್ಟ್ ಕಮ ಅಂತ ಕಂಡೆ. ಫ್ರೆಶ್ ಫ್ಲೇವರ್ ಸ್ಮೂತ್ ಟೇಸ್ಟ್, ಒಂದು ಸಿಪ್ ಕುಡ್ಕೊಳ್ಳೆ ರೀಫ್ರೆಶ್ ಫೀಲ್ ಆಗ್ತಾವ. ನಾನು ಇದಕ್ಕೆ 10 ಔಟ್ ಆಫ್ 10 ಕೊಡ್ತೆ. ನೀವೇನಾದರೂ ಈ ಕಡೆ ಬಂದರೆ ಒಂದ್ಸಲ ಕರಾವಳಿ ಟೀ ಹೌಸ್ ವಿಸಿಟ್ ಮಾಡ್ಲಕ್. ಈ ಸಲ ಗೋಲಿ ಸೋಡಾ ನನ್ನ ಹತ್ರ ಓಪನ್ ಮಾಡು ಕಾತಿಲ್ಲ ಅಂತ ನನ್ನ ಮಗನಿಗೂ ಗೊತ್ತಾಯ್ತು. ಸೀದಾ ಪಪ್ಪಂಗೆ ಕೊಡ ಅಂತ ಹೇಳ್ದ. ನೆಕ್ಸ್ಟ್ ಮೆಣಸಿನ್ಕಾಯಿ ಬಜ್ಜಿ, ಇದಂತೂ ಕಂಡ್ರು ಕೂಡ ಬಾಯಲ್ಲಿ ನೀರು ಬಂತು. ಎಷ್ಟು ಬೇಕು ತಿನ್ನೋದಂತ ತಿನ್ನೋಕೆ ಹೋದೆ. ಬಿಸಿ ಬಿಸಿ ಇದಿತ್ತು ಮಾತ್ರ. ಟೇಸ್ಟ್ ಮಾತ್ರ ಮಾತೇ ಇಲ್ಲ. ಅಷ್ಟು ಒಳ್ಳೆ ಕ್ರಿಸ್ಪಿಯಾಗಿ ಖಾರವಾಯಿ ಒಳ್ಳೆ ಇದಿತ್ತು. ಸುಮಾರು ದಿನ ಆಯ್ತು ನಾನು ಈ ಥರ ಫುಡ್ ಎಲ್ಲ ತಿಂದೆ. ಮನೆಗೋಪತಿ 1 ಪ್ಲೇಟ್ ಪಾರ್ಸೆಲ್ ತಗೊಂಡು ಹೋಯ್ತು. ಇಷ್ಟೆಲ್ಲ ತಿಂದ್ರು ನಮ್ಗೆ ಬಿಲ್ ಆದದ್ದು 150 ರೂಪಾಯಿ ಮಾತ್ರ. ಬೇರೆ ಬೇರೆ ಬಜ್ಜಿ ಬೋಂಡ ತಿಂಡಿ ಎಲ್ಲ ಮಾಡಿ ಕೊಡ್ತರು. ಮ್ಯಾಗಿಯಲ್ಲೇ ವೆರೈಟೀಸ್ ಎಲ್ಲ ಮಾಡಿ ಕೊಡ್ತರು.